ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Royalties ಚಾನೆಲ್. ನಾವು ಫ್ರೆಂಡ್ ಅನಾಲಿಸಿಸ್ ಮಾಡಿರಲಿಲ್ಲ, ಅದಕ್ಕೆ ಏನೇನು ಅಪ್ಡೇಟ್ಸ್ ಇತ್ತು, ಪ್ಲಸ್ ಇವತ್ತು ನಮ್ಮ PNL ಏನೋ ಟೆಲಿಗ್ರಾಮಲ್ಲಿ ಏನೇನು ಪೋಸ್ಟ್ ಮಾಡಿದ್ವಿ ಅವೆಲ್ಲ ನೋಡೋಣ. ಅದಕ್ಕೂ ಮುಂಚೆ ಇನ್ನೊಂದು ಅಪ್ಡೇಟ್ ಇದೆ, ನೋಡ್ಕೊಳ್ಳಿ. ಅನಾಲಿಸಿಸ್ ಅನ್ನೋದು ಸ್ಟೂಡೆಂಟ್ ಕೈಯಲ್ಲಿ ಟ್ರೈ ಮಾಡಿಸಿದ್ದೀವಿ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ಅದರಿಂದ ಕರೆಕ್ಷನ್ಸ್ ಇರ್ತವೆ, ಅದು ಮಾಡ್ಕೊಳ್ಳೋಣ ಡೇ ಬೈ ಡೇ. ಬಟ್ ಸ್ಟಾರ್ಟ್ ಅಂತ ಇವತ್ತು ಮಾಡಿದ್ದೀವಿ. ಓಕೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಅದನ್ನು ನಾಳೆಯಿಂದ ರಿಕವರ್ ಮಾಡ್ಕೊಂಡು ಟ್ರೈ ಮಾಡೋಣ. ಬಟ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು. ಇದು ಫಸ್ಟ್ ಒನ್, ಸೆಕೆಂಡ್ ಒನ್. ಇನ್ನೊಂದೇನೆಂದರೆ ಫಾರೆಕ್ಸ್, ಇದ್ರದ್ದು ಸಪ್ರೇಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಸ್ಟಾರ್ಟ್ ಮಾಡಿರೋದು 6 ಜನದಿಂದ, 6 ಇಲ್ಲ 7 ಮೆಂಬರ್ಸಿಂದ ಸ್ಟಾರ್ಟಿಂಗ್ ಅಲ್ವಾ. ಏನು ಸ್ಟಾರ್ಟ್ ಆದರೂ ಫಸ್ಟ್ 1ಇಂದನೇ ಸ್ಟಾರ್ಟ್ ಆಗೋದು. ನಾನು ಸ್ಟಾರ್ಟ್ ಆಗಿದ್ದು ಕೂಡ 0ಇಂದನೇ. ಇವಾಗ 1500 ಬಂದಿದ್ದೀವಿ. ಫಾರೆಕ್ಸ್ ಕೂಡ ಸೇಮ್ 5 ಜನ 6 ಜನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾಳೆಯಿಂದ. ಇವತ್ತು ಆಲ್ರೆಡಿ ಮಾಡಿದ್ದಾರೆ, ಪ್ರಾಫಿಟ್ಸ್ ಇದ್ದಾವೆ. ನಾಳೆಯಿಂದ ಕಂಪ್ಲೀಟ್ 6 ಜನದ್ದು ಅಪ್ಡೇಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ದೀವಿ, ಅದು ಕೂಡ ಒಂದು ಅಪ್ಡೇಟ್ ಇವತ್ತು. ಅಂದರೆ ಸ್ಟೂಡೆಂಟ್ಸ್ ಕೈಯಲ್ಲಿ ಇಂಡಿಯನ್ ಮಾರ್ಕೆಟ್ ಲೈವ್ ಅನಾಲಿಸಿಸ್ ಮಾಡಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಫಾರೆಕ್ಸ್ ಕೂಡ ಸಪ್ರೇಟ್, ಅಂದರೆ ಆಫೀಸ್ ನಂಬರ್ 3 3ನೇ ಬ್ರ್ಯಾಂಚ್. ಓಕೆ, ಫಾರೆಕ್ಸ್ 3 3ನೇ ಬ್ರ್ಯಾಂಚಲ್ಲಿ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಒಂದು 6 ಜನ, ಹೊಸ ಬ್ಯಾಚ್, ಹೊಸ ಆಫೀಸ್, ಹೊಸ ಬ್ಯಾಚ್. ಓಕೆ, ಇವೆರಡು ಅಪ್ಡೇಟ್ಸು. ಈಗ ಅನಾಲಿಸಿಸ್ ಏನು ಮಾಡಿದೆ ಅಂತ ಏನೂ ಮಾಡಿಲ್ಲ, ಅದಕ್ಕೆ ಇವತ್ತು ಏನು ಅಪ್ಡೇಟ್ ಮಾಡಿದ್ದೆ ನೋಡ, ಆಮೇಲೆ ನಾಳೆ ಅನಾಲಿಸಿಸ್ ಹೇಳ್ತೀನಿ. ಇವತ್ತು ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ನಾನೇ ಪೋಸ್ಟ್ ಮಾಡಿದ್ದೆ ಲೆವೆಲ್ಸು. ಓಕೆ, ಅದಾದಮೇಲೆ ಕಾಲ್ ಪೋಸ್ಟ್ ಮಾಡಿದ್ದೆ. 9:15ಗೆ ಕಾಲ್ ಪೋಸ್ಟ್ ಮಾಡಿದ್ವಿ. ಅದ್ರದ್ದು ಟಾರ್ಗೆಟ್ಸ್ ಕ್ಲಿಯರಾಗಿ ಬಂದಿದ್ದಾವೆ, ನೋಡ್ಕೋಬೋದು ನೀವು. ನೆಕ್ಸ್ಟ್ ಅದಾದಮೇಲೆ ನನ್ನ ಹೋಲ್ಡಿಂಗ್ ಕೂಡ ಇತ್ತು. ನಾನು ಹೋಲ್ಡ್ ಮಾಡೋದು ಕೂಡ ಇದು ಟಾರ್ಗೆಟ್ಸ್ 3 ಬಂದಿದೆ ಬೆಳಿಗ್ಗೆ ನಿಫ್ಟಿ ಸಿಲಿಕಾನ್. ಅದಾದಮೇಲೆ ನಾನು ಹೋಲ್ಡ್ ಮಾಡೋದು ಕೂಡ ಪೋಸ್ಟ್ ಮಾಡಿದ್ದೆ. ಯಾವಾಗ ಬೈ ಮಾಡಿದೆ ಅದೇ ಸೇಮ್ ಟೈಮಲ್ಲಿ ಪೋಸ್ಟ್ ಮಾಡಿದ್ದೀನಿ. 1500 ಕ್ವಾಂಟಿಟಿ, ಇದರಲ್ಲಿ 11,000 ಚೇಂಜ್ ಪ್ರಾಫಿಟ್ ಕೂಡ ಬುಕ್ ಆಗಿದೆ. ಓಕೆ, ಇದು ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗೆಲ್ಲ ಇದನ್ನು ಬರೀಬೇಕು. ರಿಜಿಸ್ಟರ್ ಖಾಲಿ, ಒಂದು ಹೊಸ ರಿಜಿಸ್ಟರ್ ಆದಮೇಲೆ ಮತ್ತೆ ಬರೆಯೋಣ. ಎಷ್ಟು ಜನ ಟ್ರೇಡ್ ಮಾಡಿದ್ರೆ ಅಷ್ಟು ಜನ ಪ್ರಾಫಿಟ್ಸ್. ಓಕೆ, ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಐ ಕ್ರಾಸ್ ಬೈ ಮಾಡ್ತೀನಿ. ಫಸ್ಟ್ ಟಾರ್ಗೆಟ್ 55,900. ಓಕೆ, ಸೆಕೆಂಡ್ ಟಾರ್ಗೆಟ್ 56,100 ಬೈ ಮಾಡಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬರ್ತೀನಿ. ಇದ್ರ ಕೆಳಗಡೆ ಲೈವಲ್ಲಿ ನೋಡೋಣ. ಇದ್ರ ಒಳಗಡೆ ನಾನು ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ. ನೀವು ಮಾಡ್ತೀವಿ ಅಂದರೆ ಐಟಮ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇದ್ರ ಒಳಗಡೆ ಐಟಮ್ ಯೂಸ್ ಮಾಡಿ ಲೋಯರ್ ಟೈಮ್ ಫ್ರೇಮಲ್ಲಿ ಹೋಗಿ ಮಾಡ್ಕೋಬೋದು. ನಾನು ಟ್ರೇಡ್ ಮಾಡಲ್ಲ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಎಲ್ಲರೂ ಡೇ ಹೈ ಕ್ರಾಸ್ ಆದಾಗ ಬೈ ಮಾಡಬೇಕು ಅಂತಾರೆ. ಇಲ್ಲಂದರೆ ರೆಸಿಸ್ಟೆನ್ಸ್ ಇದೆ, ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಇದ್ರ ಕೆಳಗಡೆ ಅಂದರೆ ಸೆಲ್ಲಿಂಗ್ ಮಾಡ್ತೀನಿ. ಈ ರೆಸಿಸ್ಟೆನ್ಸ್ ಹತ್ರ 50 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು. 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ ಇದ್ರ ಮೇಲೆ ಕ್ಲೋಸ್ ಆಗಿ 15 ನಿಮಿಷ ಹೈ ಕ್ರಾಸ್ ಆದರೆ ಬೈಯಿಂಗ್. ಇದು ರಿಜೆಕ್ಟ್ ಆಗಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆದರೆ 50% ಕ್ವಾಂಟಿಟಿ ಸೆಲ್ಲಿಂಗ್. ಓಕೆ, ಇದು ಫ್ಲಾಟ್ ಗ್ಯಾಪ್ ಅಪ್ ಓಪನ್ ಆಗಿ ಇದ್ರ ಮೇಲೆ ಬಂದರೆ, ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿ ಫಸ್ಟೇ ಕರೆಕ್ಷನ್ ಬಂದರೆ ಇಲ್ಲಿಂದ 5 ಮಿನಿಟ್ಸ್ ಯೂಸ್ ಮಾಡಿ ಕಂಪ್ಲೀಟಾಗಿ ಬೈಯಿಂಗ್ ಕಡೆ ಪ್ಲಾನ್ ಮಾಡಿ. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಎನಿವನ್. ಓಕೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.